ಆಗೋಕ್ಕೆ ಏನು ಅಂತಂದರೆ ಈ ನಶೆ ತಡಿಬೇಕು ಫಸ್ಟು. ಏನೇನು ನಶೆ ಅಂದ್ರೆ ಏನೇನು ತಗೊಂತಾರೆ? ನಶೆ ಅಂತಂದರೆ ಗಾಂಜಾ ಅದು ಇದು ಎಲ್ಲ ಆಗ್ತಾ ಇದ್ದಾವಲ್ಲ, ಅದರಿಂದ ಎಲ್ಲ ಆಕ್ಟಿವ್ ಇದ್ದು ಯಾರು ಮಾಡ್ತಲ್ಲ. ಇದು ಪ್ರೀಪೇಡ್ ಪ್ಲಾನ್ ಏನಿಲ್ಲ, ನಶೆ ಜ್ಞಾನದಲ್ಲಿ ಮಾಡಿರೋದು. ಈಗ 3-4 ಸತಿ ಈ ಥರ ಹೊಡೆದಾಟಗಳಾಗಿದ್ದಲ್ಲಿ ನಿಮ್ಮ ಅದೇ ಎಲ್ಲ ನಶೆ ಜ್ಞಾನದಲ್ಲಿ ಆಗಿರೋದು. ನಶೆ ಆಕ್ಟಿವ್ ಯಾರು ಮಾಡಿಲ್ಲ, ಬೇಕು ಅಂತ ಯಾರು ಮಾಡಿಲ್ಲ, ಎಲ್ಲರೂ ನಶೆ ಜ್ಞಾನದಲ್ಲೇ ಮಾಡ್ತಾ ಇರೋದು. ಮತ್ತೆ ಈ ನಶೆ ಎಲ್ಲ ಹೆಂಗ್ ಸಿಗ್ತದೆ? ಮತ್ತೆ ಪೊಲೀಸ್ ಸಿಗಲ್ಲ ಅಂತ ಹೇಳ್ತಾರೆ, ಹೆಂಗ್ ಸಿಗುತ್ತೆ ಇವ್ರಿಗೆ? ಅದು ನಮಗಂತೂ ವಿಚಾರ ಗೊತ್ತಿಲ್ಲ, ಓಕೆ, ಬಟ್ ಅದು ಅಣ್ಣ ಮುಂದೆ ಬರ್ರಿ ಅಣ್ಣ. ನೀವು ನೋಡಿದ್ದೀರಾ ಆ ಥರದ್ದೆಲ್ಲ ನಶೆ ಹೊಡೆಯೋದೆಲ್ಲ ನೋಡಿದ್ದೀರಾ? ಇದೆಲ್ಲ ಅನಿವಾರ್ಯ ಆಗ್ತಾ ಇರೋದು ಎಲ್ಲ ನೋಡಿದ್ರೆ ಈಗ ಅದೇ ಅಲ್ವಾ ಬರೋದು. ಎಲ್ಲ ಯಾರು ಈಗ ಬೇಕು ಅಂತ ಇದ್ದಿಲ್ಲ, ನಶೆ ಜ್ಞಾನದಲ್ಲಿ ಇರ್ತಾರೆ, ಪ್ರಜ್ಞೆ ಇಲ್ದಾಗ ಏನು ಬೇಕಾದರೂ ಮಾಡ್ತಾ ಇರ್ತಾರೆ. ಇಲ್ಲ ಇದು ಆಗ ಅವ್ರು ಹೇಳಿದ್ರು ಗುಂಪಾಗಿರ್ತಾರೆ, ಈ ಥರ ಮಾಡ್ತಾರೆ, ನಶೆ ತಗೋತಾರೆ, ಗಾಂಜಾ ಹೊಡಿತಾರೆ ಅಂತ. ಆ ಥರದ್ದೇನೋ ನಿಮ್ಮ ಕಣ್ಣಿಗೆ ಬಿದ್ದವ? ಆಗ್ತಾರೆ, ಈಗ ಮಾಡ್ತಾ ಇದ್ದಾರೆ. ನಾವಂತೂ ನಮಗಂತೂ ಕಣ್ಣಿಗೆ ಬಿದ್ದಿಲ್ಲ. ನಂಗೆ ಕಣ್ಣಿಗೆ ಬಿದ್ದಿದ್ರೆ ನಾವು ಡಿಪಾರ್ಟ್ಮೆಂಟ್ ಗಮನಕ್ಕೆ ತಗೊಂಬರ್ತಿದ್ವಿ. ನಿಮ್ಗೆ ಅನುಮಾನ ಅಷ್ಟೇ? ಅನುಮಾನ ಏನಂತಂದರೆ ಇದೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲಿಂದ ಸಿಗ್ತೈತೆ ಅದು ಒಂದು ಗೊತ್ತಿಲ್ಲ. ಸಿಗ್ತಿರೋದು ಗೊತ್ತಿಲ್ಲ, ಒಟ್ಟು ಎಲ್ಲ ಅದು ಮೆಡಿಷನ್ನು, ಯಾವುದು ಇಂಜೆಕ್ಷನ್ಗಳಂತೆ, ಗಾಂಜಾ ಅಂತೆ, ಫಫೀಮ್ ಅಂತೆ, ಅವೆಲ್ಲ ಇದಾಗ್ತಾ ಇದ್ದಾವೆ, ಜಾಸ್ತಿ ಆಗೈತೆ. ಅಲ್ಲ, ನೀವು ನೋಡಿದ್ರೆ ಹೆಂಗೆ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಿ? ನೋಡಿದ್ರೆ ಸರ್ ಈಗ ಗುಂಪು ಹಾಕೊಂಡು ನಶಾ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ನಾವು ಏನನ್ನ ಮಾತಾಡೋವಾಗ ನಮ್ಮೇಲೂ ಈಗ ಅಲ್ಲೇ ಮಾಡ್ತಾರೆ. ಆ ಇದರಲ್ಲಿ ಈಗ ಜಾಸ್ತಿ ಏನಂತಂದರೆ ಸ್ವಲ್ಪ ಕೇರ್ ಆಗಿ ಡಿಪಾರ್ಟ್ಮೆಂಟ್ನವ್ರು ಇದು ಮಾಡ್ರೆ ಇದಾಗುತ್ತೆ. ಅದು ಜಾಸ್ತಿ ಏನು ಅಂತಂದರೆ 2 ಏರಿಯಾದಲ್ಲಿ ಜಾಸ್ತಿ ಆಗ್ತದೆ. ಎಲ್ಲಿ? ಮಲ್ಲೂರಿನೇ, ಆಮೇಲೆ ಇಸ್ಮೇಲ್ ನಗರ, ಆಮೇಲೆ ಇದು ನಜರಾಬಾದ್. ನಜರಾಬಾದ್. ನನ್ನ ಹೆಸರು ಸಿಕ್ಪತುಲ್ಲ.